ನೋಡಿ ಫ್ರೆಂಡ್ಸ್, ಚಿಕ್ಕ ಮಗು ಕೂತ್ಕೊಂಡು ಆಟ ಆಡ್ತಾ ಇದೆ. 9:30 ರಾತ್ರಿ ಆಚೆ ಹೋಗ್ತಿದ್ದೀವಿ ಎಲ್ಲ ಈ ಹುಡುಗಿಗೋಸ್ಕರ. ಏನಕ್ಕೆ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವನೇ ಗೈಸ್, ಪ್ರತಿಯೊಂದು ಬ್ಲಾಗಲ್ಲೂ ದಿಲೀಪ ದಿಲೀಪ ಅಂತ ಹೇಳ್ತಿರ್ತೀನಲ್ಲ, ನೋಡ್ಕೊಂಬಿಡಿ. ಚೆನ್ನಾಗಿರತ್ತವು. ಎಲ್ರು ನನ್ ಗಾಗಲ್ಸ್ ನೋಡ್ಬಿಟ್ಟು ವಾ 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 ಅನ್ಬೇಕು. ಎಷ್ಟು ಬೇಕಾದ್ರೆ ಇನ್ನೊಂದ್ 2 ವರ್ಷ ಆದ್ಮೇಲೂ ಬ್ಲಾಗ್ ಮಾಡ್ತೀನಿ. ಆ ಬ್ಲಾಗಲ್ಲೂ ಮಸಾಲ, ಬಿಕಾಸ್ ಗುಡ್ ಥಿಂಗ್ಸ್ ಟೇಕ್ ಟೈಮ್ಸ್ ಅನಿದ್ಯಾ, ನಿಂಗೆ ಅರ್ಥ ಆಗಲ್ಲ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ, ವೀಕೆಂಡ್ ಇದ್ರೂ ನನ್ನ ತಂಗಿ ಸ್ಕೂಲ್ಗೆ ಹೋಗ್ತಿದ್ದೀವಿ. ಪಾಪ ಅವಳಿಗೆ ಫುಲ್ ಡೇ ಇಟ್ಟಿದ್ದಾರೆ. ಬರ್ತೀಯಾ ಬರ್ತೀಯಾ ಸರಿದಕ್ಕ ಸ್ಕೂಲ್ಗೆ. ಯಾ, ಸೊ ಇವತ್ತು ನನ್ನ ತಂಗಿ ಸ್ಕೂಲ್ಗೆ ಹೋಗ್ತಿದ್ದೀನಿ. ಬಿಕಾಸ್ ಅವ್ರಿಗೆ ಆನ್ಯುವಲ್ ಡೇ ನಡೀತಿರೋ ಕಾರಣ ಪ್ರಾಕ್ಟೀಸ್ ಅದು ಇದು ಏನೇನೋ ನಡೆಸ್ತಿದ್ದಾರೆ. ಸೊ ಇವಾಗ ಬನ್ನಿ ನನ್ನ ತಂಗಿ ಸ್ಕೂಲ್ಗೆ ಹೋಗೋಣ. ಅಲ್ಲೂ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡ್ ಬರೋಣ. ಚೆಕ್ಕರ್ ಆಗ್ತಾ ಇದೆಯಾ ಅಲ್ವಾ? ಎಷ್ಟು ದಿನ ಬಂಕ್ ಮಾಡಿದೆ? 3 days. 3 days ಇಂದ ಸ್ಕೂಲ್ ಹೋಗಿಲ್ವಾ? ನಿಮ್ಮ ಮ್ಯಾಮಿಗೆ ಈ ವ್ಲಾಗ್ ತೋರಿಸ್ತೀನಿ. ಹುಷಾರು. ನಿಮ್ ಸ್ಕೂಲಲ್ಲಿ ಆಡಿದ್ಯಾ? ಸರಿ ಆಡು. ವೈಟ್ ಬೇರೆ ಹಾಕೊಂಡಿದ್ದಾಳೆ. ಬೇಗ ಫಾಸ್ಟ್ ಆಗಿ ಬಾ. ಸಾರಿ ಗೈಸ್, ಸಾಹಿತ್ಯ 0.5x ಸ್ಪೀಡಲ್ಲಿ ಬರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸಾರಿ. ನೋಡಿ ಫ್ರೆಂಡ್ಸ್, ಚಿಕ್ಕ ಮಗು ಕೂತ್ಕೊಂಡು ಆಟ ಆಡ್ತಾ ಇದೆ. ಸೊ ಇವಾಗ ಇವಳನ್ನ ಪಿಕ್ ಮಾಡಿ ಸ್ವಲ್ಪ ಆಚೆ ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್, ಈ ಬ್ಲಾಗ್ನ ಕಂಟಿನ್ಯೂ ಮಾಡೋ ಸಮಯ ಬಂದಿದೆ. ಆ್ಯಂಡ್ 9:30 ರಾತ್ರಿ ಆಚೆ ಹೋಗ್ತಿದ್ದೀವಿ ಎಲ್ಲ ಈ ಹುಡುಗಿಗೋಸ್ಕರ. ಏನಕ್ಕೆ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಮ್ಮ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ ಗೈಸ್. ಸೊ ಅದಕ್ಕೊಂದು ಗಾಗಲ್ಸ್ ಬೇಕಂತೆ. ಕ್ಲಾಸ್ ಟೀಚರ್ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ತರಲೇಬೇಕು ಅಂತೆ. ಅದು ರಿಹರ್ಸಲ್ಗೆ ಇವಳಿಗೆ ಕೂಲಿಂಗ್ ಗ್ಲಾಸ್ ಬೇಕಂತೆ. ಅದಕ್ಕೆ 9:30 ರಾತ್ರಿ ನಾವು ಹೋಗ್ತಿದೀವಂತೆ. ಈ ಹುಡುಗಿ ಅಕ್ಕ ಬರ್ತಿರೋದು ವ್ಲಾಗು ಮತ್ತೆ ತಿನ್ನಕ. ಇಲ್ಲ ಗೈಸ್, ಓಕೆ ಬಾಯ್. ಈ ಕಡೆ ನೋಡು. ನಿನ್ ಮುಖ ಇರೋದೇ ಸ್ವಲ್ಪ. ಇಲ್ಲ, ಯಾವ್ದು ಚೆನ್ನಾಗೈತೋ ಅದು. ಚೆನ್ನಾಗಿರತ್ತವು. ಎಲ್ರು ನನ್ ಗಾಗಲ್ಸ್ ನೋಡ್ಬಿಟ್ಟು ವಾ 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 ಅನ್ಬೇಕು. ನೋಡಿ ಗೈಸ್, ಚಾರ್ಲಿ ಪೀಪಲ್. ಬಿಡು, ಕೈ ತೆಗಿ. ಸೈಡ್ ನಿನ್ ಫೇಸ್ಗೆ ದೊಡ್ಡ ಇದೆ. ಚೆನ್ನಾಗೈತೆ. ಇಲ್ವೇನೋ ಅವಳ ಫೇಸ್ಗಿಂತ ಸ್ವಲ್ಪ ದೊಡ್ಡ. ತಿರ್ಗಿ ಕಡೆ. ಇದು ಒಂದು ಹಾಕೊಂಬಿಡು. ಸೇಮ್ ಜಾತ್ರೆನೆ ಮಾಡ್ತಾಳೆ. ನೋಡಿ ಗೈಸ್, ಇವನು ಬಿಲ್ ತಗೊಂಡ್ಬಿಟ್ಟು ಬಂದ್ ನಮ್ ಜೊತೆ ಕುತ್ಕೊಂಡು ಹರಟೆ ಹೊಡಿತಿದ್ದಾನೆ. ಅಲ್ಲಿ ಕೊಡ್ಬೇಕಂತಾನೆ ಮರ್ತೋಗಿದ್ದಾನಂತೆ. ಇವಳ್ದೇನೋ ಶೋ ಎಲ್ಲ ನೋಡ್ಕೊಂಡು ಕೂತಿದ್ದಾನೆ. ಏನ್ ತಗೊಂಡಿದ್ಯಾ? ಗಾಗಲ್ಸ್ ತಗೊಂಡೆ ಗೈಸ್, ಪ್ರಾಕ್ಟೀಸಿಗೆ ಅಂತ. ನಾನು ಆಕ್ಚುಲಿ ಚಪ್ಪಲಿ ಬೇಕಿತ್ತು, ಎಲ್ಲ ಅಂಗಡಿ ಕ್ಲೋಸ್ ಆಗಿ ಹೋಗ್ಬಿಟ್ಟು ಇವ್ನು ಕೊಡ್ಸ್ಲಿಲ್ಲ. ಆಮೇಲೆ ಏನು ಪಾನಿಪುರಿ ಕೇಳ್ದೆ, ಅದನ್ನು ಕೊಡ್ಸ್ಲಿಲ್ಲ. ನೂಡಲ್ಸ್ ಕೇಳ್ದೆ, ಅದನ್ನು ಕೊಡ್ಸ್ಲಿಲ್ಲ. ಆಮೇಲೆ ಬಂದು ಮಸಾಲೆ ದೋಸೆ ಕೊಡಿಸ್ತಾವನೆ, ಏನು ತಿನ್ನಕ್ ಗೊತ್ತಿಲ್ಲ ಅಂದಂಗೆ. ಆಮೇಲೆ ಕೇಳ್ದ, ಆಚೆಗಡೆ ಕೇಕ್ ಕೇಳ್ತೀನಿ ಗೈಸ್, ಕೊಡಿಸ್ತಾನ ಇಲ್ವಾ ನೋಡೋಣ. ವಿಡಿಯೋ ನೋಡ್ಕೊ. ನೀನೇನ್ ಕೇಳಿದ್ರು ಕೊಡ್ಸಲ್ಲ, ಹೋಗ್. ಸೊ ಒಂದು ಸನ್ ಗ್ಲಾಸ್ ಇಂದ ಸ್ಟಾರ್ಟ್ ಆಗಿದ್ದು 9:30 ರಾತ್ರಿಯಲ್ಲಿ. ಇವಾಗ 10 ಗಂಟೆ ಆದ್ರೂ ನಾವ್ ಇವಾಗ ನೋಡಿ, ಕೃಷ್ಣ ಮೈ ಕೃಷ್ಣ ಇಸ್ ದೇರ್.
ಅದೇ ಇವಳೇನೇನೋ ಮಸಾಲೆ ದೋಸೆ ಮತ್ತೆ ರೋಟಿ ಕರಿ ಎಲ್ಲ ತಗೊಂತಿದ್ದಾರೆ 10 ಗಂಟೆ ರಾತ್ರಿಲಿ. ರಿಪೀಟಿಂಗ್ ಅಗೇನ್ ಅಂಡ್ ಅಗೇನ್ ಬಿಕಾಸ್ ಸುಮ್ನೆ ಮನೇಲಿ ಮಲಗಿದವಳನ್ನ ಹೇಳ್ಕೊಂಡ್ ಬಂದಿದ್ದಾರೆ. ನಂಗೆ ಸೆಲೆಕ್ಟ್ ಮಾಡಕ್ ಬರಲ್ಲ ಅಂತ ನಾನು ಹೇಳ್ಕೊಂಡ್ ಬಂದಿದ್ದಾರೆ. ಇದೊಂದು ಸೋಡಾಗೋಸ್ಕರ. ಬ್ಲಾಗ್ ಅಂತ ಏನಲ್ಲ ಗೈಸ್, ಆದ್ರೂ ಒಂದು ಬ್ಲಾಗ್ ಪೆಂಡಿಂಗ್ ಇತ್ತು ಅಂತ ಏನೋ ಯೋಚನೆ ಮಾಡಿ ಬಂದೆ ಗೈಸ್. ಅವ್ನು ತಗೊಂಡ್ರೆ ಇವಳು ಅಲೆ ಇಲಿ ಮರಿ ಕಡ್ದಂಗ್ ಕಡ್ದು ತಿಂತಿದ್ದಾಳೆ. ಇವನೇ ಗೈಸ್ ಪ್ರತಿಯೊಂದು ಬ್ಲಾಗಲ್ಲೂ ದಿಲೀಪ ಅಂತ ಹೇಳ್ತಿರ್ತೀನಲ್ಲ, ನೋಡ್ಕೊಂಬಿಡಿ. ಟೇಸ್ಟ್ ಮಾಡೋಕ್ಕೂ ಮುಂಚೆನೆ ನಿಂಬೆಹಣ್ಣು ಹಾಕೊಂಡ್ಬಿಟ್ಟ. ಹಾ, ದಿಲೀಪನ್ ಜೊತೆ ಬ್ಲಾಗ್ ಅಂತೆ. ನನ್ ಗ್ಲಾಸ್ ನೋಡು, ಇವ್ರಿಬ್ರದ್ದು ಬಂತು, ನಂದೇ ಬಂದಿಲ್ಲ. ಬಿಕಾಸ್ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಸಾನಿದ್ಯಾ, ನಿಂಗೆ ಅರ್ಥ ಆಗಲ್ಲ. We are always sweet at each other. ನೋಡಿ ಗೈಸ್, ಮೈ ಪ್ರೊಟೆಕ್ಟರ್. ಗೈಸ್, ನೀವು ಬಂದ್ರೆ ಮಸಾಲೆ ದೋಸೆ ತಗೊಳ್ಳಿ, ಏನೋ ತಗೋಬೇಡಿ, ಎಲ್ಲ ಮಸಾಲೆ ದೋಸೆನೇ ಚೆನ್ನಾಗಿರೋದು. ಸೊ ವಿ ಆರ್ ಹಿಯರ್ ವಿತ್ ಪನ್ನೀರ್ ಬಿರಿಯಾನಿ. ಇವಳು ನೋಡಿ ಗೈಸ್, ಯಾವ ವ್ಲಾಗಲ್ಲಿ ಬೇಕಾದ್ರೂ ನೋಡಿ, ಬರೀ ಮಸಾಲೆ ದೋಸೆ. ಎಷ್ಟು ಬೇಕಾದ್ರೆ ಇನ್ನೊಂದು 2 ವರ್ಷ ಆದ್ಮೇಲೂ ವ್ಲಾಗ್ ಮಾಡ್ತೀನಿ, ಆ ವ್ಲಾಗಲ್ಲೂ ಮಸಾಲೆ ದೋಸೆನೇ ತಿಂತಿರ್ತಾರೆ. ನೂಡಲ್ಸ್ ಇಸ್ ನಾಟ್ ಹೆಲ್ತಿ. ಸೊ ಇವಾಗ ಎಷ್ಟು ಖಾಲಿ ಮಾಡ್ತೀವೋ ನಂಗಂತೂ ಗೊತ್ತಿಲ್ಲ. ಐ ಆಮ್ ಫುಲ್ ಈಗಲೇ ಕರೆಕ್ಟಾಗಿ ನಿಂತ್ಕೋ ಹೈಟ್ ತರ ಏನು. ಗೈಸ್, ಹೊಟ್ಟೆ ಫುಲ್ ಆಗಿದೆ. ನಾನು ಕೇಕ್ ಎಲ್ಲ ಕೇಳೋಣ ಅಂತಿದ್ದೆ, ಆದ್ರೂ ಬೇಡ, ಹೊಟ್ಟೆ ತುಂಬಿದೆ. ಈಗ ಮನೆಗೆ ಹೋಗ್ತಿದೀವಿ ಅಷ್ಟೇ. ನಂಗೆ ಬೇಕಾಗಿರೋದು ಸಿಕ್ತು. ನಂಗೆ ಚಪ್ಪಲಿ ಬೇಕಿತ್ತು, ಆದ್ರೆ ನೆಕ್ಸ್ಟ್ ಟೈಮ್ ಏನು ಜುಡಿಯೋ ಕರ್ಕೊಂಡು ಹೋಗ್ತಾರಂತೆ ಸಂಡೇ ಸ್ಯಾಟರ್ಡೆ. ನೋಡೋಣ ಬ್ಲಾಗ್ ಅಲ್ಲಿ ಹಾಕ್ತಾರೋ ಇಲ್ವಾ. ಕೊಡ್ಸಿದ್ದೆ ತಿಂದಿರಾ, ಅದ್ರಲ್ಲಿ ಎಕ್ಸ್ಟ್ರಾ ಕೇಕ್ ಬೇರೆ, ಈ ಪ್ಲಾನ್ ಬೇರೆ ಇತ್ತಾ. ಸೊ 10:30 ಆಗಿದೆ. ಇಷ್ಟೊತ್ತಾಲೆ ನಾವು ಒಪ್ಪನೇ ಬಂದ್ಬಿಟ್ಟಿರ್ತಾರೆ, ತುಂಬಾ ಲೇಟ್ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಹೋಮ್. ಒಳ್ಳೆ ಪೇಷಂಟ್ ತರ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್. ಈ ಕಡೆ ನೋಡಿ ಗಾಯ್ಸ್.